ಫ್ರೆಂಡ್ಸ್, ಇವತ್ತು ನಾನು ಹಾಸನ ಹೈವೇಯಿಂದ 6 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಸೋಲದೇವನಹಳ್ಳಿ ಹತ್ರ ಇದ್ದೀನಿ. 4 ಎಕರ್ ಫಾರ್ಮ್ ಹೌಸ್ ಮಾರಾಟಕ್ಕಿದೆ. ಸರ್, ಎಷ್ಟು ಇಂಚ್ ನೀರು ಬರುತ್ತೆ ಸರ್? ಇದು 3.5 ಇಂಚ್ ನೀರಿದೆ. 120 ಗಿಡ ತೆಂಗಿನ ಗಿಡ, 900 ಅಡಿಕೆ, ಓಕೆ, ಹಲಸಿನ ಗಿಡ 5, ಲಕ್ಷ್ಮಣ ಫಲ 80, 100 ಗಿಡ ಜುಮ್ನೇರಳೆ ಗಿಡ. ಇದು ಬಟರ್ ಫ್ರೂಟ್ ಗಿಡ ಸರ್. ಇದು ಬಟರ್ ಫ್ರೂಟ್ಗಳ ಸಿಲ್ವರ್ ವುಡ್ ಎಲ್ಲ ಮಿತ್ರ ಬೆಳೆಗಳು ಫುಲ್ ಎಲ್ಲ ಇದೆ. ಸೊ ಪ್ರತಿ ವರ್ಷ ಈ 4 ಎಕರೆ ತೋಟದಿಂದ ಖರ್ಚು ಎಲ್ಲ ಕಳೆದು ಒಂದು 5 ಲಕ್ಷ ಇನ್ಕಮ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಜಾಸ್ತಿ ಆಗುತ್ತೆ. ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ವೆಲ್ಕಮ್ ಟು ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಹತ್ರ ಇದ್ದೀನಿ. ಆ ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಹತ್ರ ಎಲ್ಲಿ ಅಂತಂದರೆ ಸೋಲದೇವನಹಳ್ಳಿ ಹಳ್ಳಿ. ಸೋಲದೇವನಹಳ್ಳಿ ಎಲ್ಲಿ ಬರುತ್ತೆ? ನೆಲಮಂಗಲ ಗೊತ್ತಿದೆಯಲ್ಲ, ಬೆಂಗಳೂರಿಂದ ನೀವು ತುಮಕೂರು ರೋಡಲ್ಲಿ ಬಂದರೆ ನೆಲಮಂಗಲ ಬರುತ್ತೆ. ನೆಲಮಂಗಲದಿಂದ ನೀವು ಬೆಂಗಳೂರಿಂದ ಬರ್ತಾರೆ, ರೈಟಿಗೆ ನೆಲಮಂಗಲ ಬರುತ್ತೆ. ಲೆಫ್ಟ್ಗೆ ಟರ್ನ್ ಆದರೆ ಹಾಸನ ಹೈವೇ ಬರುತ್ತೆ. ಆ ಹಾಸನ ಹೈವೇಯಿಂದ 6 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಸೋಲದೇವನಹಳ್ಳಿ ಹತ್ರ ಇದ್ದೀನಿ. ಅಲ್ಲೇ ಹತ್ತಿರದಲ್ಲೇ ತಿಪ್ಪಗೊಂಡನಹಳ್ಳಿ ಡ್ಯಾಮು ಬರೋದು. ಅಲ್ಲಿ 4 ಎಕರೆ ತೋಟ ಮಾರಾಟಕ್ಕಿದೆ. ಆ 4 ಎಕರೆ ತೋಟದಲ್ಲೇ ಇದ್ದೀನಿ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ 4 ಎಕರ್ ಫಾರ್ಮ್ ಹೌಸ್ ಮಾರಾಟಕ್ಕಿದೆ. ಆ 4 ಎಕರೆ ತೋಟದಲ್ಲಿ ಒಂದು ಹೌಸು ಇದೆ. ಅಕಸ್ಮಾತ್ ನೀವು ತೊಗೊಂಡ್ರೆ ವೀಕೆಂಡ್ಸ್ ಅಕಸ್ಮಾತ್ ಬಂದ್ರೂ ನೀವು ಉಳ್ಕೋಬೋದು. ಆ ರೀತಿ ಫಾರ್ಮ್ ಹೌಸು ತುಂಬ ಚೆನ್ನಾಗಿದೆ. ಸೊ ತೋಟ ಅಡಿಕೆ ಮರಗಳಿದ್ದಾವೆ, ತೆಂಗಿನ ಮರಗಳಿದ್ದಾವೆ, ಹಲವಾರು ಔಷಧಿ ಗಿಡಗಳಿದ್ದಾವೆ, ಹಣ್ಣು ಗಿಡಗಳಿದ್ದಾವೆ. ಸೊ ಈ ರೀತಿ ಹೇಳ್ತಾ ಹೋದರೆ ತುಂಬ ಮರಗಳು, ಗಿಡಗಳು, ಪ್ಲಾಂಟೇಶನ್ಸು ಪ್ರತಿಯೊಂದು ಈ ತೋಟದಲ್ಲಿದೆ. ಅಂಥ ತೋಟ ಮಾರಾಟಕ್ಕಿದೆ. ಟೋಟಲ್ 4 ಎಕರೆ ಜಮೀನು ಇರೋದು. ಸೊ ಆ ಜಮೀನು ತಾರ್ ರೋಡ್ ಪಾಯಿಂಟ್ಗೆ ಇದೆ. ಸೊ ಮೊದಲು ತಾರ್ ರೋಡು ಮತ್ತು ಆ ಎಂಟ್ರೆನ್ಸು ನೋಡಿ ನೆಕ್ಸ್ಟ್ ಇನ್ಸೈಡ್ ನೋಡೋಣ ಬನ್ನಿ ಸರ್. ಫ್ರೆಂಡ್ಸ್, ಹಾಗೆ ಹೇಳೋಣಲ್ಲ, ಇದು ತಾರ್ ರೋಡ್ ಪಾಯಿಂಟ್ಗೆ ಇದೆ ಅಂತ. ಇದೇ ರೋಡ್ ನೋಡಿ. ಸೊ 30 ಫೀಟ್ ರೋಡ್ ಇದೆ. ಮತ್ತು ಆ ರೋಡ್ ಪಾಯಿಂಟ್ಗೆ ಇದೆ. ಈ 4 ಎಕರೆ ಜಮೀನು ಸುತ್ತು ಫೆನ್ಸಿಂಗ್ ಇದೆ. ಮುಂದೆ ಕಾಂಪೌಂಡ್ ವಾಲ್ ಇದೆ ನೋಡಿ. ಇದು ಮೇನ್ ಗೇಟು, ಕಾರ್ ಅಡ್ಡ ಇದೆ. ಇದು ಮೇನ್ ಗೇಟು. ಬನ್ನಿ ಇನ್ಸೈಡ್ ಹೋಗೋಣ ಸ್ನೇಹಿತರೆ. ಈಗ 4 ಎಕರೆ ಫಾರ್ಮ್ ಹೌಸಲ್ಲಿದ್ದೀವಿ. ಆ ಫಾರ್ಮ್ ಹೌಸಲ್ಲಿ ನಾನು ಹೇಳಿದೆ ನಿಮಗೆ, ಅಡಿಕೆ ಗಿಡ, ತೆಂಗಿನ ಮರಗಳು, ಹಲವಾರು ಔಷಧಿ ಗಿಡಗಳು, ಹಣ್ಣು ಗಿಡಗಳು ಈ ತೋಟದಲ್ಲಿದ್ದಾವೆ. ಹಣ್ಣು ಗಿಡಗಳು ಮತ್ತು ಅಡಿಕೆ ಗಿಡ ಎಷ್ಟಿದ್ದಾವೆ, ತೆಂಗಿನ ಮರಗಳು ಎಷ್ಟಿದ್ದಾವೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಈ 4 ಎಕರೆ ಫಾರ್ಮ್ ಹೌಸ್ ಓನರ್ ರಿಲೇಟಿವ್ ಆದ ಲಕ್ಷ್ಮೀಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾರೆ. ಲಕ್ಷ್ಮೀಕಾಂತ್ ಸರ್, ನಮಸ್ಕಾರ. ನಮಸ್ಕಾರ. ಆರಾಮ ಸರ್? ಆರಾಮ ಸರ್. ಆರಾಮ. ಊಟ ಆಯ್ತಣ್ಣ? ಆಯಿತು ಸರ್. ಓಕೆ ಅಣ್ಣ, ಈ 4 ಎಕರೆ ಫಾರ್ಮ್ ಹೌಸ್ ಇದೆಯಲ್ಲ, ಈ 4 ಎಕರೆ ಫಾರ್ಮ್ ಹೌಸು ಯಾರ್ದು ರಿಲೇಟಿವ್ ಅಂತ ಹೇಳಿದ್ರಲ್ಲ, ಏನಾಗಬೇಕು ಅವರು? ನಮ್ಮ ಸಿಸ್ಟರ್, ನಮ್ಮ ಅಕ್ಕವ್ರದ್ದು. ನಿಮ್ಮ ಅಕ್ಕವ್ರದ್ದೇನಾ? ಹೌದು. ಓಕೆ ಓಕೆ. ಈ 4 ಎಕರೆ ಜಮೀನಲ್ಲಿ ಏನೇನಿದೆ ಅಣ್ಣ? 120 ಗಿಡ ತೆಂಗಿನ ಗಿಡ ಇದೆ. 120 ತೆಂಗಿನ ಗಿಡಗಳಿದ್ದಾವೆ. ಸೊ ನೋಡಿ, ತೋರಿಸಿ ನೋಡಿ. ಇದೇ ರೀತಿ ಇದಾವ? ಇನ್ನೂ ದೊಡ್ಡವಿದಾವೆ? ಇದೇ ರೀತಿ. ಓಕೆ, ಇದೇ ರೀತಿ ಇದಾವೆ. ಓಕೆ, ಇನ್ನು 120 ತೆಂಗಿನ ಗಿಡಗಳಿದ್ದಾವೆ. ನೆಕ್ಸ್ಟು 900 ಅಡಿಕೆ ಗಿಡ ಇದೆ. ಇದೇ ರೀತಿ 900 ಅಡಿಕೆ ಗಿಡಗಳಿದ್ದಾವೆ. ಈಗ ಇನ್ನೂ 1 ವರ್ಷ ಗಿಡಗಳಿವು ಇದೇ ರೀತಿ ಇದ್ದಾವೆ ಅಲ್ಲ ಸರ್? ಹೌದು ಸರ್. ಓಕೆನಾ? ನೆಕ್ಸ್ಟು 900 ಅಡಿಕೆ ಗಿಡಗಳು, 120 ತೆಂಗಿನ ಮರಗಳು, 100 ಗಿಡ ಇದು ಜುಮ್ನೇರಳೆ ಗಿಡ. 100 ಗಿಡ ಜಮ್ನೇರ್ಲ ಗಿಡ ಇದಾ? ಹೌದು. ಆಲ್ರೆಡಿ ಫಲ ಬರ್ತಿದ್ಯಾಣ? ಹೌದು ಸರ್, ಬರ್ತಿದ್ಯಾ? ಬರ್ತಾ ಇದೆ ಸರ್. ಓಕೆ ಓಕೆ. ಇದರಿಂದ ಇನ್ಕಮ್ ಬರ್ತಿದೆ ಹಂಗಾದ್ರೆ? ಇಲ್ಲೇ ಬರ್ತಾ ಇದೆ ಸರ್. ಇನ್ಕಮ್ ಬರ್ತಾ ಇದೆ. ಓಕೆ, 100 ಜಮ್ನೇರ್ ಗಿಡ. ನೆಕ್ಸ್ಟ್ ಲಕ್ಷ್ಮಣ ಫಲ. ನೆಕ್ಸ್ಟ್ ಲಕ್ಷ್ಮಣ ಫಲ ಎಲ್ಲಿದೆ ಅನ್ನೋದು? ಇಲ್ಲೇ ಇದೆ. ಇದೆಯಾ? ಇಲ್ಲೇ ಇದೆ. ಓಕೆ, ಲಕ್ಷ್ಮಣ ಫಲ ಮುಂದೆ ಇದೆ, ಅದು ತೋರಿಸ್ತೀವಿ ಸರ್. ಇದು ನೀರು ಕೆಳಗೆ ಬರ್ತದೆ. ಇದು ಸಿಂಕ್ ಪಿಲ್ಲರ್ ಪೈಪ್ ಅಂತ ನೀರು ಇದು ಸಿಂಕ್ ಪಿಲ್ಲರ್ ಪೈಪ್ ಇದು.
ಎಲ್ಲ ಡ್ರಿಪ್ ಇದೆ ಡ್ರಿಪ್ ಪೈಪ್ ಇದೆ ಪೈಪ್ ತೋರಿಸ್ಬಿಡಿ ಡ್ರಿಪ್ 4 ಎಕರೆಗೂ ಇದೆಯಾ? ಹೌದು ಸರ್. ಓಕೆ ಡನ್. ಬನ್ನಿ ಮುಂದೆ ಹೋಗೋಣ. ಮತ್ತೆ ಸುತ್ತು ಫೆನ್ಸಿಂಗ್ ಇದೆಯಲ್ಲ? ಹೌದು ಸರ್, ಹೌದು, ಸುತ್ತು ಇದೆ ಫೆನ್ಸಿಂಗ್. ಸರ್ ಈ ಬಾರ್ಡ್ರಲ್ಲಿ ಏನೇ ಹಾಕಿರೋದು ಇದ್ರ ದೊಡ್ಡ ಸರ್ ಬೇವಿನ ಮರ, ಸಿಲ್ವರ್ ವುಡ್ಡು. ಓಹ್, ಬೇವಿನ ಮರನೇ ಇದು? ಹೌದು ಸರ್, ಸಿಲ್ವರ್ ವುಡ್ಡು. ಕಂಪ್ಲೀಟ್ ಬಾರ್ಡ್ರಿಗೆಲ್ಲ ಹಾಕಿದ್ದೀರಾ? ಹೌದು ಸರ್, ಎಲ್ಲ ಇದೆ. ಬೇವಿನ ಮರ. ಬೇವು ಅಂದ್ರೆ ಯಾವ ಬೇವು ಅಣ್ಣ ಇದು? ಸರ್ ಹೆಬ್ಬೇವು ಅಂತ ಸರ್. ಹೆಬ್ಬೇವುನ ಅದು? ಹೆಬ್ಬೇವು. ಮತ್ತೆ ಇನ್ನೊಂದು ಏನೋ ಅಂದಿರಿ? ಸಿಲ್ವರ್ ವುಡ್ ಅಂತ. ಸಿಲ್ವರ್ ವುಡ್ ಇದೇನಾ? ಹೌದು ಸರ್. ಓಕೆ, ಮತ್ತೆ ತ್ಯಾಗ ಇದೆ ಸರ್. ತ್ಯಾಗ ಇದೆ. ಹಾಂ ಓಕೆ. ಮತ್ತೆ ಲಕ್ಷ್ಮಣ ಫಲ ಇದೆ ಸರ್. ಬನ್ನಿ. ಇದೆ ಸರ್ ಲಕ್ಷ್ಮಣ ಫಲ. ಇದೇನಾ? ಬನ್ನಿ ಹತ್ರ ಬನ್ನಿ. ಇದೆ ಸರ್ ಲಕ್ಷ್ಮಣ ಫಲ. ಇದೆ ಲಕ್ಷ್ಮಣ ಫಲನಾ? ಹೌದು ಸರ್. ಹಾಂ ಇದು ಫಲ ಕೊಡ್ತಾ ಇದೆಯಾ? ಹೌದು ಸರ್, ಬರ್ತಾ ಇದೆ. ಎಷ್ಟಿದೆ ಟೋಟಲ್ ಲಕ್ಷ್ಮಣ ಫಲ? ಒಂದು 80 ಗಿಡ ಇದೆ ಸರ್. 80 ಗಿಡ ಇದೆ. ಲಕ್ಷ್ಮಣ ಫಲ 80 ಗಿಡಗಳಿದಾವೆ. ಓಕೆ, ಇನ್ನೂ ಅಣ್ಣ ಇನ್ನೂ ಏನಿದಾವೆ? ನಿಂಬೆ ಗಿಡ ಅಲ್ಲಿ ತೋರಿಸ್ತೀನಿ ಬನ್ನಿ ಸರ್. ನಿಂಬೆ ಗಿಡ ತೋರಿಸ್ತೀರಾ? ಓಕೆ. ಆಮೇಲೆ ಸೀತಾಫಲ ಗಿಡನೂ ಇದೆ ಸರ್. ಓ, ಸೀತಾಫಲನೂ ಇದೆಯಾ? ಹೌದು ಸರ್. ಓ, ಸೀತಾಫಲ ಎಷ್ಟು ಗಿಡ ಇದಾವಣ್ಣ? ಅದು ಒಂದು 50 ಗಿಡ ಇದೆ ಸೀತಾಫಲ. ಓ, ಇದೆ. ಹೌದು ಸರ್. ಸೀತಾಫಲ ಒಂದು 50 ಗಿಡ ಇದಾವೆ. ಇದು ಈವನ್ ಸೀತಾಫಲ ಗಿಡಗಳು 50 ಫಲ ಕೊಡ್ತಾ ಇದ್ದಾವೆ. ಹೌದು ಸರ್, ನೋಡಿ 50. ನೆಕ್ಸ್ಟ್ ಇದು ಬಾಳೆನೂ ಇದಂಗಿದೆ? ಬಾಳೆನೂ ಇದೆ ಸರ್. ಓ, ಬಾಳೆ ಎಷ್ಟಿದೆ ಅಣ್ಣ? ಬಾಳೆನೂ ಒಂದು 20 ಗಿಡ ಇದೆ ಸರ್. ಬಾಳೆ ಒಂದು 20 ಗಿಡ ಇದೆ. ಇದಣ್ಣ ಇದು? ನುಗ್ಗೆಕಾಯಿ ಸರ್. ನುಗ್ಗೆ ಗಿಡನಾ? ನುಗ್ಗೆ ಗಿಡ ಸರ್. ಓ, ನುಗ್ಗೆ ಗಿಡನೂ ಇದೆ ನೋಡಿ. ಇವು ನುಗ್ಗೆ ಗಿಡ ಒಂದು ಎಷ್ಟಿದಾವೆ? ಎಷ್ಟು ಗಿಡಗಳಿದಾವೆ? ಅವು ಒಂದು 20 ಗಿಡ ಇದೆ ಸರ್. ಹೌದಾ? ಅವು ನುಗ್ಗೆ ಗಿಡ ಒಂದು 20 ಇದಾವೆ. ಇದು ಬಂಡಿ ಜಾಡ ಸರ್. ಇದು ಗಾಡಿ, ಬೋರ್ ಗಾಡಿ, ಪಾರ್ ಗಾಡಿ ಹೋಗಕ್ಕೆ ಎಲ್ಲ, ಟ್ರ್ಯಾಕ್ಟರ್ಗಳು ಇಲ್ಲೆಲ್ಲ ಹೋಗಕ್ಕೆ ಜಾಡ್ ಸರ್. 4 ವೀಲರು ಹೋಗ್ಬೋದು ಆರಾಮಾಗಿ? ಹೌದು, ಹೋಗ್ಬೋದು ಸರ್. ಕಾರ್ ಗೀರು ಹೋಗುತ್ತೆ, ಇಲ್ಲ ಟ್ರ್ಯಾಕ್ಟರ್ ಹೋಗುತ್ತೆ? ಹೌದು. ಹಾಂ ಓಕೆ. ಟೋಟಲ್ ಮತ್ತೆ ಇನ್ನೂ ಏನಿದೆಯಣ್ಣ? ಸರ್ ನಿಂಬೆ ಗಿಡ ಎಲ್ಲಿ ತೋರಿಸ್ಲಿಲ್ಲ? ಇನ್ನು ಮುಂದೆ ಇದೆ. ಮತ್ತೆ ಇಲ್ಲಿದೆ ನೋಡಿ ಬಾಳೆ ಈ ಸೈಡ್ ಹಾಕಿದಾರಲ್ಲ. ಓ, ಜಮ್ನೇರ್ಲ್ ಗಿಡನೇ ಜಾಸ್ತಿ ಇದಾವಲ್ಲ? ಹೌದು ಸರ್. ಅದು ಹೆಂಗೆ ಡಿಮ್ಯಾಂಡ್ ಇದೆಯಣ್ಣ ಅದಕ್ಕೆ? ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಅದು ಹೌದಾ? ಕೆಜಿ 120 ಹಿಂಗೆಲ್ಲ ಹೋಗುತ್ತೆ ಸೀಸನ್ನಾಗೆ. ಓಹೋ, 120, 130, 200 ರೂಪಾಯಿ ತನಕ ಇದೆ ಸರ್. ಇದು ತೊಗೊಂಡಿದ್ದಾರೆ ಇವರು ಆಲ್ರೆಡಿ? ಮಾರಿದಾರಾ ಸರ್? ಇವ್ರು ಹಾಕಿದ್ದಾರೆ ಮಾರ್ಕೆಟಿಂಗ್ ಹಾಕಿದ್ದಾರೆ ಸರ್. ಇದು ನಿಂಬೆ ಗಿಡ 50. ಓ, ನಿಂಬೆ ಗಿಡ 50 ನಿಂಬೆ ಗಿಡ ಇದೆ. 50 ನಿಂಬೆ ಗಿಡ. ಬನ್ನಿ ಹಿಂಗೆ ಸೈಡ್ ಹೋಗೋಣ. ಬೋರ್ ತೋರಿಸೋಣ. ಎಲ್ಲಿದೆ ಬೋರು? ಬೋರ್ ಇಲ್ಲೇ ಇದೆ. ಓಕೆ. ಬೋರ್ವೆಲ್ ಎಷ್ಟು ಇಂಚಿ ನೀರು ಬರುತ್ತೆ ಸರ್ ಬೋರಲ್ಲಿ? ಸರ್ 3 ಇಂಚ್ ನೀರು ಬರ್ತದೆ. 3 ಇಂಚಿ ನೀರು ಬರುತ್ತೆ. ಒಳ್ಳೆ ನೀರು ಬರ್ತಿದೆ. ಓ, ಬಾಳೆ ನೋಡಿ ಒಂದು 2 ವರ್ಷದವ ಇವು? ಇಲ್ಲ, ಇಲ್ಲಿ ಎಲ್ಲ 2 ವರ್ಷ 3 ವರ್ಷ ಆಗಿದೆ ಸರ್. ಯಾವ ಬಾಳೆ ಸರ್? ದೊಡ್ಡ ಬಾಳೆನಾ? ಎಲ್ಲ ಏಲಕ್ಕಿ ಬಾಳೆ ಸರ್. ಏಲಕ್ಕಿ ಬಾಳೆನಾ? ಏಲಕ್ಕಿ ಬಾಳೆ. ಎಷ್ಟು ಹಲಸಿನ ಮರ ಇದಾವಣ್ಣ? ಸರ್ ಒಂದು ಹಲಸಿನ ಮರ ಒಂದು 5 ಇದೆ ಸರ್. ಒಂದು 5 ಇದೆಯಾ? ಓಕೆ. ಓ, ಇಲ್ಲೊಂದು ದೊಡ್ಡದಿದೆಯಲ್ಲ ಸರ್, ಇಲ್ಲಿ ಹಲಸಿನಕಾಯಿ ಇದೆ ಸರ್. ಇಲ್ಲಿದೆ ನೋಡಿ ಸರ್. ಬಾ ಹಣ್ಣೇನೋ ಆಗಿದೆ, ಚೆಕ್ ಮಾಡಿ ತಿನ್ನೋಣ. ಸರ್ ಬೋರ್ವೆಲ್ ಹೇಳಿದ್ರಲ್ಲ? ಹೌದು ಸರ್, ಬೋರ್ವೆಲ್ ಇದೆ. ಬೋರ್ವೆಲ್ಲು ಸರ್ ಎಷ್ಟು ಇಂಚು ನೀರು ಬರುತ್ತೆ ಸರ್? ಇದು 3.5 ಇಂಚ್ ನೀರು ಇದೆ. 3.5 ಇಂಚು ನೀರಾ? ಹೌದು. ನಿಜನಾ? ಹೌದು ಸರ್. ಡನ್. ಎಷ್ಟು ಇಂಚಿ ಕೊರೆದಿರೋದು? ಎಷ್ಟು ಅಡಿ ಕೊರೆದಿದ್ದೀರಾ ಸರ್? ಇದು ಬರೀ 450 ಅಡಿ. 450 ಅಡಿಗೆ ನೀರು ಸಿಕ್ಕಿದೆಯಾ? ಹೌದು ಸರ್. 3.5 ಇಂಚಿ. ಹೌದು ಸರ್. ಹಾರ್ಡ ಸಾಫ್ಟಾ ಸರ್? ಹಾರ್ಡ ಸಾಫ್ಟ್ ವಾಟರೇ. ಚೆನ್ನಾಗಿದೆ ನೀರು. ಓಕೆ. ಮತ್ತು ಇದು ಸರ್ ಇದೇನಿದು? ಟ್ರಾನ್ಸ್ಫಾರ್ಮರ್. ಹಾಂ ನೋಡಿ, ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಇದು ಸರ್ ಇದೇನಾ? ಬೋರ್ವೆಲ್ ಇದೆ. ರೂಮ್. ಓ, ಬೋರ್ವೆಲ್ ರೂಮ್. ಮೀಟ್ರೆಲ್ಲ ಇದೆ ಇದರಲ್ಲಿ. ಈ ರೂಮಲ್ಲಿ ಡಿಫ್ರೆಂಟಾಗಿ ಚೆನ್ನಾಗಿದೆ ಸರ್ ಇದು. ಓಕೆ, ಆಯಿತು ಬನ್ನಿ. ಓಕೆ, ಈಗ ಫಾರ್ಮ್ ಹೌಸ್ ನೋಡೋಣ ಸರ್? ಆಯಿತು, ನೋಡಿ ಸರ್. ಬನ್ನಿ ಫ್ರೆಂಡ್ಸ್, ಫಾರ್ಮ್ ಹೌಸ್ ಏನೋ ನೋಡಲಿಲ್ಲ, ಫಾರ್ಮ್ ಹೌಸ್ ನೋಡೋಣ.
ಸರ್ ಇದೇನು ಗಿಡ ಸರ್ ಇದು? ಇದು ಬಟರ್ ಫ್ರೂಟ್ ಗಿಡ ಸರ್. ಇದು ಬಟರ್ ಫ್ರೂಟ್ಗಳ? ಓ, ನನ್ನ ಫೇಮಸ್ ಜ್ಯೂಸ್ ಸರ್. ಎಲ್ಲ ಜ್ಯೂಸ್ ಅಂಗಡಿಗೆ ಹೋದ್ರೆ ಬಟರ್ ಫ್ರೂಟ್ ಜ್ಯೂಸೇ ಕುಡಿಯೋದು. ಹೌದೌದು. ಎಷ್ಟು ಗಿಡಗಳಿದೆ ಸರ್ ಬಟರ್ ಫ್ರೂಟ್? ಎಲ್ಲ ಇದೊಂದು 15 ಗಿಡ ಇದೆ ಸರ್. ಓ, 15 ಬಟರ್ ಫ್ರೂಟ್ ಗಿಡಗಳಿದಾವೆ. ಹೌದು ಸರ್. ಸೂಪರ್. ಡನ್ ಸರ್. ಆಲ್ರೆಡಿ ಫಲ ಕೊಡ್ತಾ ಇದು ಇದೆಯಾ? ಮಾವಿನ ಗಿಡ ಸರ್. ಮಾವಿನ ಗಿಡ. ಹಾಂ, ಮಾವಿನ ಗಿಡನೂ ಇದೆಯಾ? ಹೌದು ಸರ್. ಓ, ಮಾವಿನ ಗಿಡ ಎಷ್ಟಿದಾವೆ ಸರ್? ಸರ್ ಅದೊಂದು ಎಲ್ಲ ಒಂದು 15 ಗಿಡ ಇದೆ ಸರ್. 15 ಮಾವಿನ ಗಿಡಗಳು ಇದಾವೆ. ಓಕೆ, ಡನ್. ಇದೇನು ಗಿಡ ಸರ್ ಇದು? ಇದು ಗೋಡಂಬಿ ಗಿಡ ಸರ್. ಇದು ಓಹೋ, ಗೋಡಂಬಿ. ಗೋಡಂಬಿ. ಬಾ ಪಾಪ, ಏನ್ ಸರ್ ಎಲ್ಲ ಪ್ಲಾನ್ ಮಾಡಿ ಪ್ರತಿಯೊಂದು ಗಿಡಗಳು ಇದಾವೆ ಇದರಲ್ಲಿ, ಪ್ರತಿಯೊಂದು ಗಿಡನೂ ಇದೆ ಈ ತೋಟದಲ್ಲಿ. ಹೌದು ಸರ್. ಓ, ಸೂಪರ್. ಮತ್ತೆ ಇದೇನು ಸರ್ ಇದು? ಅದು ಹೂವಿನ ಗಿಡ ಸರ್. ಅದು ಹೂವಿನ ಗಿಡ. ಓಕೆ, ಡನ್. ಇದು ಸರ್ ಇದು? ಇದು ನೆಲ್ಲಿ ಗಿಡ ಅಂತ ಸರ್. ಇದು ಓಹೋ, ನೆಲೆ ಗಿಡ. ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಇದು ಶಾಂಪ್ಗೆ ಎಲ್ಲ ಹೋಗುತ್ತೆ ಸರ್. ಓಹೋ, ಶಾಂಪು ಅದಕ್ಕೆ ಯೂಸ್ ಮಾಡ್ತಾರೆ. ಹಾಂ, ಇದು ಸರ್? ಸರ್ ಇದು ಸರ್ ಇದು ಸಪೋಟ. ಸಪೋಟ ಇದೆ ಸರ್. ಇದೆ ಸಪೋಟ. ಇದುಗಳು ಸಪೋಟ ಇದೆ ಸರ್. ಸಪೋಟ ಇಲ್ಲಿದೆ ನೋಡಿ. ಸಪೋಟ ಇನ್ನೂ ಹಣ್ಣು ಆಗಿಲ್ಲ ಸರ್. ಸೀಸನ್ ಈಗ ಪ್ರೆಸೆಂಟ್ ಇದು. ಎಷ್ಟಿದೆ ಸರ್ ಸಪೋಟ ಗಿಡಗಳು? ಸರ್ ಸಪೋಟ ಗಿಡ ಏನೋ ಒಂದು 2 ಇದೆ ಸರ್. 2 ಇದೆ. ಓ, ಇಲ್ಲಿ ಒಂದು ಹೂವಿನ ಗಿಡ ಇದೆ. ಇದೇನು ಹೂವಿನ ಗಿಡ ಸರ್? ಮರ್ತೋದೆ ಸರ್. ಇದು ದಾಸವಾಳ ಗಿಡ ಸರ್. ಇದು ಓಹೋ, ದಾಸವಾಳ ಗಿಡ ಇದು. ಮತ್ತೆ ಪರಂಗಿ ಗಿಡ ಸರ್. ಪರಂಗಿ ಗಿಡ. ಪಪ್ಪಾಯಿ ಅಲ್ಲಿ ತೋರಿಸಿ ಸರ್. ಇದೇನಿದು ಈ ಗಿಡ? ಇದು ಸರ್ ಇದು ರೋಸ್ ವುಡ್ ಅಂತಾರೆ. ಅದು ಹೌದಾ? ಹಾಂ. ಟೀಕ್ ಇದೆ. ಇದು ಟೀಕ್ ಇದು ತ್ಯಾಗ ಸರ್. ತ್ಯಾಗನ ಇದು? ತ್ಯಾಗ ಇದು. ಇಲ್ಲೊಂದಿದೆ. ಇದು ಏನಂತಾರೆ ಇದು? ಇದೇನು ಗಿಡ ಸರ್? ಮರ್ತೋದೆ. ಜಾಮ ಸರ್. ಜಾಮ್ ಏನಂತೀರ? ಜಾಮೆ ಗಿಡನ? ಜಾಮ್ ಅಂದಿದೆ. ಸೇಪೆಕಾಯಿ. ಹಾಂ, ಸೇಪೆ ಗಿಡ ಇದೆ. ಸೇಪೆ ಗಿಡ. ಡನ್. ಓಕೆ, ಈಗ ಫಾರ್ಮ್ ಹೌಸ್ ನೋಡೋಣ. ಇದೇ ಫಾರ್ಮ್ ಹೌಸ್. ಹಸುಗೆ ಸರ್. ಹಸುಗೆ. ಓ, ಹಸುನು ಸಾಕಿದ್ದೀರಾ? ಹೌದು ಸರ್. ಓ ಮೈ ಗಾಡ್ ದೇವ್ರೆ. ಇದು ಹಸು ಶೆಡ್ಡು. ಹಿಂದಿಂದ ತೋರಿಸಿ ಸರ್ ನೀಟಾಗಿ. ಸರ್ ಹಸು ಶೆಡ್. ಇದು ಹಸು ಶೆಡ್ ಇದೆ. ಕೋಳಿ. ಸೊ ಇಲ್ಲೆಲ್ಲ ಕೋಳಿ ಕೋಳಿ ಇಲ್ಲಿ ಕೂತ್ಕೊಂತಾವಲ್ಲ? ಹ್ಞೂ. ಸೊ ಅದೇನಂತಾರೆ ಅದನ್ನ? ಕೋಳಿಗೂಡು. ಸೊ ಕೋಳಿಗೂಡು. ನಾಟಿ ಕೋಳಿನ ಇರೋದು? ನಾಟಿ ಕೋಳಿ ಸರ್. ಓ, ಇದು ಹಸು ಶೆಡ್. ಬನ್ನಿ ಒಂದ್ಸಲ ತೋರಿಸಿ ಔಟ್ ಸೈಡ್. ಏನು ಜಸ್ಟ್ ಏನೋ ಕೋಳಿದು ಜಾಲ್ರ ಅಂತ ಹೇಳ್ಬೋದು. ಕೋಳಿ ಜಾಲ್ರ ಇದು. ಕೋಳಿದು ಜಾಲ್ರ. ಎಸ್, ನಾಟಿ ಹಸು ಶೆಡ್. ಅದು ಎಲ್ಲ ಪ್ಲಾಂಡಾಗಿ ಮಾಡಿದ್ದಾರೆ ನಿಮ್ಮ ಸಿಸ್ಟರ್ ಅವರು. ನೋಡಿದ್ರಲ್ಲ ಕಂಪ್ಲೀಟಾಗಿ. ಈಗ ಫಾರ್ಮ್ ಹೌಸ್ ನೋಡಿ ಬನ್ನಿ. ಇದೇ ಫಾರ್ಮ್ ಹೌಸು. ಎಷ್ಟು ದೊಡ್ಡ ಫಾರ್ಮ್ ಹೌಸ್ ನೋಡಿ ಸರ್. ಎಷ್ಟು ರೂಮ್ ಇದಾವೆ ಟೋಟಲ್ ಇದರಲ್ಲಿ? ಸರ್ ಇದು ಓನರ್ದೊಂದು, ಇವ್ರದೊಂದು ಸರ್. ಇದು ಹೌದಾ? ಓಹೋ, ಓನರ್ಗೆ ಲೇಬರ್ದೊಂದು, ಓನರ್ದೊಂದು. ಓಕೆ. ಇಲ್ಲಿ ಇದರಲ್ಲಿ 2 ಮನೆ ಇದಾವೆ. ಇದರಲ್ಲಿ ಓನರ್ ಮನೆ ಒಂದು, ಲೇಬರ್ ಮನೆ ಒಂದು. ಅಕಸ್ಮಾತ್ ಓನರ್ ವೀಕೆಂಡ್ ಬರ್ತಾರೆ, ಅವ್ರು ಬಂದರೆ ಸ್ಟೇ ಆಗಬೇಕಂದ್ರೆ ಓನರ್ಗೆ ಸಪ್ರೇಟ್ ಒಂದು ಮನೆ ಇದೆ. ಈ ಸೈಡು ಲೇಬರ್ ಮನೆ ಇದೆ. ಲಾಕ್ ಮಾಡಿ. ಹೌದಾ? ಓಕೆ. ಇದು ಆ್ಯಕ್ಚುಲಿ ನಾನು ಉಲ್ಟಾ ಹೇಳಿದೆ ನಿಮಗೆ. ಇದು ಲೇಬರ್ ಹೌಸು. ಲೇಬರ್ ಇರುವಂಥ ಮನೆ ಇದು. ಲೇಬರ್ ಎಲ್ಲೋ ಹೋಗಿದ್ದಾರೆ ಇವತ್ತು ಅರ್ಜೆಂಟು. ಹಾಗಾಗಿ ಇನ್ಸೈಡು ನೋಡ್ತೀನಿ. ಇಲ್ಲ, ಲಾಕ್ ಮಾಡಿದ್ದಾರೆ ನೋಡಿ. ಈ ಹಜಾರ ಇದೆ ಇಲ್ಲೆಲ್ಲ, ಅಂದರೆ ಪ್ಯಾಸೇಜ್. ಇದು ಲಾಕ್ ಮಾಡಿದ್ದಾರೆ. ಇವೆರಡರಲ್ಲೂ ಇವರು ಲೇಬರ್ ಇರ್ತಾರೆ. ಆ ಸೈಡ್ ಇರೋದು ಓನರ್ ಮನೆ ಇದು. ಪ್ಯಾಸೇಜು, ಒಂದು ಸಿಂಗಲ್ ಕಾಟು ಎಲ್ಲ ಇದೆ ಸರ್ ಫೆಸಿಲಿಟಿ. ಇದು ಓನರ್ ಇರೋಂಥ ಮನೆ ಇದು ನೋಡಿ. ಸಪ್ರೇಟಾಗಿ ಇದು ಓನರ್ ಇರೋಂಥ ಮನೆ ಇದು. ಮುಂದೆ ನೋಡಿ ಎಲ್ಲ ಎಷ್ಟು ಪ್ಯಾಸೇಜ್ ಇದೆ, ಎಲ್ಲ ಎಷ್ಟು ಚೆಂದ ಇದೆ. ಓಕೆ, ಮನೆ ಓನರ್ ಮನೆಯದು ಬಾಗಿಲು ಹಾಕಿದ್ದಾರೆ. ಜಸ್ಟ್ ಈ ಸೈಡಿಂದ ಎಂಟ್ರಿ ಆಗ್ತಾರೆ. ಬನ್ನಿ. ಇದು ನಾಟಿ ಹಸು ನೋಡಿ. ನಾಟಿ ಹಸು ಸಾಕಣೆ ಮಾಡಿದ್ದಾರೆ ಅವರು. ಇದು ಹಸಿನ ಕರ ಸರ್. ಹಾಲು ಕರೀತದೆ ಸರ್? ಈಗ ಕರೀತದೆ ಸರ್. ಅದು ಹೌದಾ? ಓ, ಸೂಪರ್ ಸರ್. ಫಲ ಆಗಿದೆ ಸರ್ ಅದು. ಹೌದಾ?
ಸರ್ ಏನಾನ ಈ ಜಮೀನ್ 4 ಎಕರೆ ತೋಟ ತಗೊಂಡ್ರೆ ಹಸು ಏನಾನ ಕೊಡ್ತಾರ? ಸರ್ ಹಸು ಕೊಡಲ್ಲ ಸರ್ ಅವರು. ಹಸು ಕೊಡಲ್ಲ? ಹಸು ಕೊಡಲ್ಲ, ಕಿರೋದ್ ಹೇಳ್ಬೇಕು, ಹಸು ಕೊಡಲ್ಲ ಅವರು. ಇಲ್ಲ ಅಕಸ್ಮಾತ್ ಇಲ್ಲ ನಮಗೆ ಹಣನೇ ಕೊಡ್ತೀವಿ. ಇಲ್ಲ ಸರ್, ಇಲ್ಲ, ಹಸು ಅವ್ರು ಸಾಕಿರೋದು ಪ್ರೀತಿಯಿಂದ. ಹೌದಾ? ಓ ಸೂಪರ್. ಆಗ ಅಟ್ಲೀಸ್ಟ್ ತುಪ್ಪನ ಸಿಗುತ್ತಾ? ಇಲ್ಲ, ತುಪ್ಪ ಸಿಕ್ಕಿದ್ರು ಸರ್ ಹಸು ಕೊಡಲ್ಲ ಅವರು. ಹಸು ಹೊಡ್ಕೊಂಡೆ ನಾವು ಸಿಟಿಗೆ ಹೊಡ್ಕೊಂಡು ಹೋಗ್ತೀವಿ ಅಂತಾರೆ. ಹೌದಾ? ಇಲ್ಲ, ಹಸು ಅವ್ರು ಸಾಕಿರೋದು ಪ್ರೀತಿಯಿಂದ. ಜೀವ ಕೊಡಲೆಂದೇ ಕಾಮಧೇನು ಭುವಿಗೆಂದೇ ಬಂದಳು ಸಮುದ್ರ ಮಂಥನದಿಂದ. ಹಸು ಕೊಡಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಕಂಪ್ಲೀಟ್ 4 ಎಕರೆ ತೋಟ ಕೊಡ್ತಾರೆ, ಹಸು ಕೊಡಲ್ಲ. ಹಸು ಅವರೇ ಹಿಡ್ಕೊಂಡು ಹೋಗ್ತಾರೆ. ಇದೇನು ಸರ್ ಇದು? ಕಾರ್ ಶೆಡ್ ಸರ್. ಕಾರ್ ಶೆಡ್ಡಾ? ತೋರಿಸಿ ಸರ್ ಒಂದ್ಸಲ. ಓ, ಕಾರು ನೋಡಿ, ಎಷ್ಟು 4 ಎಕರೆ ಜಮೀನು, ಎಷ್ಟು ಜಾಗ ಇದೆ. ಸಪ್ರೇಟಾಗಿ ಕಾರ್ಗೂ ಶೆಡ್ ಮಾಡಿದಾರಲ್ಲ ಇವರು. ಹೌದು ಸರ್. ಇದು ಸರ್ ಇದೇನಾ? ಇದು ನೀರಿನ ತೊಟ್ಟಿ ಸರ್. ಇದು ಓಹ್, ನೀರಿನ ತೊಟ್ಟಿ. ಕರೆಂಟ್ ಇಲ್ಲ ಅಂತಂದ್ರೆ ಇಲ್ಲಿಂದ ಸ್ಟೋರೇಜ್ ಮಾಡೋ ಸರ್. ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡೋದು ಇದು. ಓಹ್, ಕರೆಂಟ್ ಇಲ್ಲ ಅಂದ್ರೂ ನೀರು ತೋಟಕ್ಕೆ ಕಾಯಿಸ್ಬೋದು. ಹೌದೌದು. ಓಕೆ, ಆಯ್ತು ಹೇಳಿ. ಸ್ಟೋರೇಜ್ ದೊಡ್ಡ ತೊಟ್ಟಿನೇ ಇದೆ. ಹಾಂ, ಯೂಸ್ ಮಾಡ್ತಿದ್ದೀರಾ ತೊಟ್ಟಿನ? ಹೌದು ಸರ್, ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಡನ್. ಬಂದರು. ಇದೇನು ಗಿಡ ಸರ್ ಇಷ್ಟು ದೊಡ್ಡದಾಗಿದೆ? ಅದು ಜಿಮ್ನೇರಳೆ ಗಿಡ. ಜಿಮ್ನೇರಳೆ ಗಿಡ. ಓಹೋ, ಓಕೆ ಓಕೆ. ಪುಷ್ಟಾಗಿ ಬಂದಿದೆ ಇದು. ಅಣ್ಣ, ಈ 4 ಎಕರೆ ಜಮೀನಲ್ಲಿ ಏನೇನಿದೆ ಅಂತ ಮತ್ತೊಮ್ಮೆ ಹೇಳ್ತೀಯಾ? ಹೌದು, ಹೇಳಿ ಸರ್. ಈಗ ಟವಲನ್ನು ಕೊಡೋಣ ಹಂಗೆ. ಹೇಳೋಣ. 120 ಗಿಡ ತೆಂಗಿನ ಗಿಡ. ಓಕೆ, 120 ತೆಂಗಿನ ಗಿಡ. ಸ್ಪೀಡಾಗಿ ಹೇಳ್ಬಿಡಿ. 900 ಅಡಿಕೆ. ಓಕೆ. ಇದು ಹಲಸಿನ ಗಿಡ 5. ಇದು ಲಕ್ಷ್ಮಣ ಫಲ 80. ಓಕೆ. 100 ಗಿಡ ಇದು ಜಿಮ್ನೇರಳೆ ಗಿಡ. ಜಿಮ್ನೇರಳೆ ಗಿಡ. ಓಕೆ. ಸಿಲ್ವರ್ ವುಡ್ ಎಲ್ಲ ಮಿತ್ರ ಬೆಳೆಗಳು ಫುಲ್ ಎಲ್ಲ ಇದೆ. ಓಕೆ. ಈ 4 ಎಕರೆ ತೋಟದಲ್ಲಿ ಮೇಜರ್ ಇನ್ಕಮ್ ಏನಿದೆಯಣ್ಣ? ಸರ್, ಇದು ತೆಂಗಿನ ಗಿಡ, ಅಡಿಕೆ ಗಿಡ, ಓಕೆ, ಆಮೇಲೆ ಜಿಮ್ನೇರಳೆ ಗಿಡ ಸರ್. ಓಕೆ. ಇದು ಏನು ಬರ್ಬೋದು ವರ್ಷ? ಸರ್, ಕಾಯೋದು ಫಸ್ಲು ಬಂದಂಗೆಲ್ಲ ನಮಗೆ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ ಸರ್. ಓಕೆ, ವರ್ಷಕ್ಕೂ ಎಲ್ಲ ಖರ್ಚು ತೆಗೆದಾಕಿ ಒಂದು 5 ಲಕ್ಷ ಬರುತ್ತಾ? ಬರುತ್ತೆ ಸರ್. ಓಕೆ. ಸೊ ಪ್ರತಿ ವರ್ಷ ಈ 4 ಎಕರೆ ತೋಟದಿಂದ ಖರ್ಚು ಎಲ್ಲ ಕಳೆದು ಒಂದು 5 ಲಕ್ಷ ಇನ್ಕಮ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೂ ಜಾಸ್ತಿ ಆಗುತ್ತೆ, ಯಾಕಂದರೆ ಪ್ರೆಸೆಂಟು ಅಡಿಕೆ ಗಿಡ 1 ವರ್ಷ ಅಡಿಕೆ ಗಿಡ ಇರೋದು 900 ಇದ್ದಾವೆ. ಇನ್ನು ಮುಂದೆ ಅಂತ ಅಂದರೆ 1 ವರ್ಷ 3 ವರ್ಷ ಕಳೀತಿದ್ದಂಗೆ ಅದರಿಂದ ಜಾಸ್ತಿ ಇನ್ಕಮ್ ಬರುತ್ತೆ. ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಸೊ 4 ಎಕರೆ ಜಮೀನು ತುಂಬ ಚೆನ್ನಾಗಿದೆ. ಸೊ ಎಲ್ಲ ನಾನು ಮೊದಲೇ ಹೇಳ್ದಂಗೆ ಎಲ್ಲ ಗಿಡಗಳು ಮರಗಳು ಇದಾವೆ ಈ ಜಮೀನಲ್ಲಿ. ಈವನ್ ಫಾರ್ಮ್ ಹೌಸ್ ಇದೆ, ನಾಟಿ ಹಸುನೂ ಇದೆ. ನಾಟಿ ಹಸು ಅವ್ರು ಕೊಡಲ್ಲ, ನಾನು ಆಗಲೇ ಹೇಳಿದೆ. ಸೊ ಈ ನೋಡಿದ್ರಲ್ಲ, ಕಂಪ್ಲೀಟ್ ಜಮೀನು. ಈ ಜಮೀನು ಇಷ್ಟ ಆಯಿತು, ತೊಗೋಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಸೊ ತುಂಬ ಧನ್ಯವಾದಗಳು. ಬಾಯ್. ಸ್ನೇಹಿತರೆ, ಈ 4 ಎಕರೆ ಫಾರ್ಮ್ ಹೌಸಲ್ಲಿ ಒಂದು ಪುಟ್ಟಾಣಿ ಮಗು ನಮ್ಮ ಜೊತೆ ಇದ್ದಾರೆ. ಏನು ಹೆಸರು ನಿಂದ? ಮಧುಸೂದನ್. ಓಕೆ. ಈ ತೋಟದಲ್ಲಿ ಇವ್ರ ಹೆಸರು ಮಧುಸೂದನ್. ಇವ್ರ ತಂದೆ ಅಂದರೆ ಇವ್ರ ಫ್ಯಾಮಿಲಿ ಎಲ್ಲ ಈ ತೋಟದಲ್ಲಿದ್ದಾರೆ. ಗಾರ್ಡಿಯನ್, ಈ ಫಾರ್ಮ್ ಹೌಸ್ ಗಾರ್ಡಿಯನ್. ಏನು ಓದ್ತಿದ್ಯಪ್ಪ ಮಧುಸೂದನ್? 5ನೇ ತರಗತಿ. 5ನೇ ತರಗತಿ. ಯಾವ ಸ್ಕೂಲಲ್ಲಿ ಓದ್ತಿದ್ಯಾ? ಕನ್ನಡ ಮೀಡಿಯಂ. ಓಕೆ, 5ನೇ ತರಗತಿ ಓದ್ತಿದ್ಯಾ? ಯಾವ ಸಬ್ಜೆಕ್ಟ್ ಇಷ್ಟ ನನಗೆ? ಕನ್ನಡ ಇಷ್ಟನಾ? ಓ ಸೂಪರ್ ಕಣ. ನೀನು ಒಂದು ಕನ್ನಡ ಪದ್ಯ ಹೇಳ್ತೀಯಾ? ಹೇಳಪ್ಪ. ಕನ್ನಡಕ್ಕೆ ಹೋರಾಡು, ಕನ್ನಡವ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು, ಮರೆಯದಿರು ಚಿನ್ನ, ಮರತೆ ಆದರೆ ಅಯ್ಯೋ ಮರತಂತೆ ನನ್ನ. ಬಾ ಸೂಪರ್, ಚೆನ್ನಾಗಿ ಹೇಳಿದ್ಯಾ. ಏನಾಗಬೇಕಂತ ಇಷ್ಟನಾ ನಿನಗೆ? ಆರ್ಮಿ. ಓ, ಆರ್ಮಿ ಆಗ್ಬೇಕಂತ ಕಂಡಿದ್ದೆ, ಆರ್ಮಿ ಮ್ಯಾನ್. ಸೂಪರ್, ಆಲ್ ದ ಬೆಸ್ಟ್. ಹಾಗೆ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು.